ಎಲ್ಲರಿಗೂ ನಮಸ್ಕಾರ. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನಿವತ್ತು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಕ್ಷೇತ್ರ ಸುತ್ತೂರು ಮಠನ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಇದಿರುವುದು ನಮ್ಮ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ. ಪಕ್ಕದಲ್ಲೇ ಕಪಿಲಾ ನದಿ ಹರಿತಿದೆ. ಕಪಿಲಾ ನದಿ ಈ ಗ್ರಾಮವನ್ನ ಸುತ್ತುವರೆದು ಹರಿಯೋದ್ರಿಂದ ಈ ಗ್ರಾಮಕ್ಕೆ ಸುತ್ತೂರು ಅಂತ ಹೆಸರು ಬಂದಿದ್ದು. ನಾವೀಗ ಮೊದಲಿಗೆ ಮಠಕ್ಕೆ ಹೋಗ್ತಿಲ್ಲ, ಶ್ರೀ ಶ್ರೀ ಶಿವರಾತ್ರೇಶ್ವರರವರ ಗದ್ದುಗೆಗೆ ಹೋಗ್ತಾ ಇದ್ದೀವಿ. ಶಿವರಾತ್ರೇಶ್ವರರು ಈ ಕಪಿಲಾ ನದಿಯ ಹತ್ರನೇ ಕೂತ್ಕೊಂಡು ಧ್ಯಾನವನ್ನೆಲ್ಲ ಮಾಡ್ತಾ ಇದ್ರು. ಅಲ್ಲೇ ಎಷ್ಟೋ ಪವಾಡಗಳೆಲ್ಲ ನಡೆದಿದೆ. ಇಲ್ಲಿ ಮಾಹಿತಿ ಕೇಂದ್ರನೂ ಇದೆ, ಏನಾದ್ರೂ ಮಾಹಿತಿ ಬೇಕಾದ್ರೆ ಕಲೆಕ್ಟ್ ಮಾಡ್ಕೋಬಹುದು. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅಕ್ಷರ ದಾನವನ್ನ ಮಾಡಿದಂತಹ ಪುಣ್ಯ ಕ್ಷೇತ್ರ ಈ ಸುತ್ತೂರು. ನೀವು ಅಲ್ಲಿ ಹೋದಾಗ ಯಾವ ಜಾತಿ ಯಾವ ಧರ್ಮ ಅಂತ ಒಬ್ರು ಕೇಳಲ್ಲ, ಅಷ್ಟೇ ಗೌರವದಿಂದ ನಿಮ್ನ ನಡೆಸ್ಕೊಂತಾರೆ. ಈ ಗದ್ದುಗೆಯ ಹತ್ರದಲ್ಲೇ ಮಠನೂ ಇದೆ. ಮಲೆ ಮಹದೇಶ್ವರರು ಜ್ಞಾನಾರ್ಜನೆಗೆ ಅಂತ ಸುತ್ತೂರಿಗೆ ಬಂದಾಗ ಅವಾಗಿದ್ದಂತಹ ಮಠಾಧೀಶರು ರಾಗಿ ಬೀಸೋ ಕೆಲಸನ ಅವರಿಗೆ ವಹಿಸ್ತಾರೆ. ಅವರು ಶಿವ ಧ್ಯಾನದಲ್ಲಿ ಎಷ್ಟು ಮಗ್ನರಾಗಿರ್ತಾರೆ ಅಂದ್ರೆ ಅದರಿಂದ ರಾಗಿ ತಾನಾಗಿಯೇ ಬೀಸಿ ಸ್ವಲ್ಪ ಅಲ್ಲ ಸಂಪೂರ್ಣ ಮಠದ ರಾಗಿನ ಬೀಸಿ ಕೊಡುತ್ತಂತೆ. ಈ ಪವಾಡ 10 ಗ್ರಾಮಗಳಿಗೆ ತಿಳಿಯುತ್ತೆ. ಇಂತಹ ಪವಾಡ ನಡೆದಿರ್ತಕ್ಕಂತಹ ಪುಣ್ಯ ಕ್ಷೇತ್ರ. ಅವ್ರು ಬೀಸಿದಂತಹ ರಾಗಿ ಕಲ್ಲನ್ನ ಸಹ ನೀವಿಲ್ಲಿ ನೋಡಬಹುದು. ನನಗೆ ಖುಷಿಯಾಗಿತ್ತು ಏನು ಗೊತ್ತಾ, ನಾನಲ್ಲಿ ಹೋದಾಗ ಯಾರೂ ಯಾವ ಜಾತಿ ಯಾವ ಧರ್ಮ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಲಿಲ್ಲ. ಅದರ ಬದಲಾಗಿ ಎಷ್ಟೊತ್ತಾಯ್ತು ಬಂದು ಸುಸ್ತಾಗಿದ್ದೀರಾ, ಅನ್ನದಾಸೋಹ ಇದೆ, ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳಿದ್ರು. ಇಲ್ಲಿ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಎಲ್ಲ ಕಡೆಗಳಿಂದ ವಿದ್ಯಾರ್ಥಿಗಳು ಓದೋದಕ್ಕೆ ಬರ್ತಾರೆ. ಇಲ್ಲಿ ಓದಿರೋಂಥವ್ರು ಒಳ್ಳೊಳ್ಳೆ ಪೊಸಿಷನ್ ಅಲ್ಲೂ ಇದ್ದಾರೆ. ಅದು ಅಷ್ಟೇ ಅಲ್ಲ, ಸಂಸ್ಕೃತಿ ಸಂಗೀತ ಎಲ್ಲಾನು ಹೇಳ್ಕೊಡ್ತಾರೆ. ಬಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣನ ಕೊಡೋದೇ
ಇವರ ಉದ್ದೇಶ. ನಾನಲ್ಲಿ ಒಂದಿಬ್ರು ಮಕ್ಕಳು ಕೂತ್ಕೊಂಡಿರೋದನ್ನ ನೋಡಿದೆ. ಅವ್ರೇನ್ ಮಾಡ್ತಿದ್ರು ಗೊತ್ತಾ, ಪೇಪರ್ ಅಲ್ಲಿ ಒಂದು ಲಿರಿಕ್ಸ್ ಇತ್ತು, ಅದನ್ನ ಇಬ್ಬರು ಸೇರಿ ರಾಗವಾಗಿ ಹಾಡ್ತಾ ಇದ್ರು. ಅದೇ ಅವರಿಗೆ ಟೈಮ್ ಪಾಸ್. ಅದೇ ಮನೇಲಿದ್ರೆ ಏನ್ ಮಾಡ್ತಾರೆ ಹೇಳಿ, ಮೊಬೈಲ್ ತಗೊಂಡು ಸ್ಕ್ರೋಲ್ ಮಾಡ್ತಾ ಕೂತ್ಕೋತಾರೆ. ಅದೇ ವ್ಯತ್ಯಾಸ. ಎಷ್ಟೋ ಜನ ಪೇರೆಂಟ್ಸ್ ಅವರ ಮಕ್ಕಳನ್ನ ಅಲ್ಲಿ ಸೇರ್ಸೋದಕ್ಕೆ ಸಹ ಬಂದಿದ್ರು. ಪಕ್ಕದಲ್ಲೇ ಸೋಮೇಶ್ವರ ಸ್ವಾಮಿ ಟೆಂಪಲ್ ಇದೆ. ಹೋಗೋಣವಾ ಒಳಗಡೆ, ಬನ್ನಿ. बेनती करत मैं तो हार गई रे पिया गो मनानत नाही रे पिया को मना पिया को मना पिया को मना मानत नाही ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ಸಹ ಕೊಡ್ತಾರೆ. ಸ್ಕ್ರೀನ್ ಮೇಲೆ ಡೀಟೇಲ್ಸ್ ಬರ್ತಿದೆ. ಇಂಟ್ರೆಸ್ಟ್ ಇದ್ರೆ ನಂಬರ್ ನೋಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ. ಅಕ್ಷರ ಅಷ್ಟೇ ಅಲ್ಲ, ಅನ್ನದಾನಕ್ಕೂ ಫೇಮಸ್ ಈ ಕ್ಷೇತ್ರ. ನೀವ್ಯಾರಾದ್ರೂ ದಸರಾಕ್ಕೆ ಮೈಸೂರಿಗೆ ಹೋಗ್ಬೇಕು ಆದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲಿರೋದು ಏನ್ ಮಾಡೋದು ಅನ್ನೋ ಚಿಂತೆಯಲ್ಲಿದ್ರೆ ಈ ಮಠಕ್ಕೆ ಒಮ್ಮೆ ಭೇಟಿ ಕೊಡಿ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ರೂಮ್ಸ್ ನ ರೆಂಟ್ ಕೊಡ್ತಾರೆ. ಇವರ ಕಿಚನ್ ತೋರಿಸ್ತೀನಿ ಬನ್ನಿ ಹೇಗಿದೆ. ನಮ್ಮನ್ನ ಕರ್ಕೊಂಡು ಹೋಗ್ತಿರೋರು ಸಿದ್ಲಿಂಗಪ್ಪ ಸರ್, ತುಂಬಾ ಒಳ್ಳೆಯವರು. ನಮ್ಗೆ ಕೂಡ್ಸಿ ಊಟ ಮಾಡಿಸಿ ಮಾತಾಡಿ ಕಳ್ಸಿದ್ರು ಅವರು. ಹೊರಗಡೆಯಿಂದ ಬರೋಕ್ಕೆ ಭಕ್ತಾದಿಗಳಿಗೆ ಮಧ್ಯಾಹ್ನ ಊಟ, ಸಾಯಂಕಾಲ ತಿಂಡಿ, ರಾತ್ರಿ ಊಟ 4 ಟೈಮ್ ದಾಸೋಹ ಇರುತ್ತೆ. ನಮ್ಮಲ್ಲಿ ಟೈಮಿಂಗ್ಸ್ ಏನಿಲ್ಲ ಸರ್, ಪ್ರತಿನಿತ್ಯ ದಾಸೋಹ ಇರುತ್ತೆ. ಹೊರಗಡೆಯಿಂದ ಮಠ ನೋಡೋಕ್ಕೆ ಬರೋರು, ಮಕ್ಕಳ ಕಡೆ ಪೇರೆಂಟ್ಸು, ಟೂರ್ನವರು, ಫ್ಯಾಮಿಲಿ ಟೂರು, ರೈತರು, ಹೊರಗಡೆಯಿಂದ ಯಾರೇ ಬಂದು ನೋಡೋದ್ರಲ್ಲ ಎಷ್ಟು ಚೆನ್ನಾಗಿದೆ ಸುತ್ತೂರು ಮಠ. ನಾನಲ್ಲಿ ಭೇಟಿ ಮಾಡಿದಾಗ ಅಲ್ಲಿರೋರು ಒಬ್ರು ನನಗೆ ಪರಿಚಯ ಇಲ್ಲ, ಅವ್ರಿಗೆ ನನ್ನ ಪರಿಚಯ ಇಲ್ಲ. ಆದ್ರೂ ಗೊತ್ತಿರೋರ ಥರ ಮಾತಾಡಿಸಿ ಗೌರವ ಕೊಟ್ಟು ಕಳಿಸಿದ್ರಲ್ಲ, ತುಂಬ ಧನ್ಯವಾದಗಳು ಸರ್ ನಿಮಗೆಲ್ಲ. ಗದ್ದುಗೆ ಆಗಿರ್ಬೋದು, ಮಠ ಆಗಿರ್ಬೋದು, ಎಲ್ಲನೂ ತುಂಬ ಕ್ಲೀನ್ ಆಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಏನೋ ಅರಮನೆಗೆ ಎಂಟ್ರಿ ಕೊಡ್ತಿದ್ದೀರಾ ಅನ್ನೋ ಥರ ಇದೆ. ನೀವೇ ನೋಡಿದ್ರಲ್ಲ ಹೇಗಿತ್ತು ಅಂಥೇಳಿ. ಸರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮೈಸೂರು ರೋಡಿ ಫುಲ್ ಲೈಟಿಂದ ಮಿಂಚಿಂಗ್. ಸರಿ, ಶುಭ ದಿನ, ಶುಭ ಸಂಜೆ, ಶುಭರಾತ್ರಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.